ಓಕೆ ಗಾಯ್ಸ್, ಇವಾಗ ನಾವು ಅಲ್ಲಿ ಡ್ಯಾಮಲ್ಲಿ ಕಯಾಕಿಂಗ್ ಮುಗಿಸ್ಕೊಂಡು ಇವಾಗ ಇನ್ನೊಂದು ವಾಟರ್ ಫಾಲ್ಸ್ ಬಂದಿದ್ದೀರಿ. ಈ ವಾಟರ್ ಫಾಲ್ಸ್ ನೇಮ್ ಒಂದು ಮೀನುಮುಟ್ಟಿ ಅಂತ. 100 rupees ಪರ್ ಹೆಡ್ ಇಲ್ಲಿ ಚಾರ್ಜ್ ಮಾಡ್ತಾರೆ. ಮೀನುಮುಟ್ಟಿ ವಾಟರ್ ಹೆಸರಲ್ಲಿ ತಪ್ಪಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೀನುಮುಟ್ಟಿ, ಓಕೆನಾ? ಸೊ ಇಲ್ಲಿ ಸಕ್ಕತ್ತಾಗಿದೆ ನೋಡೋದಕ್ಕೆ. ಒಂದ್ಸಲಿ ವ್ಯೂ ಎಲ್ಲ ತೋರಿಸ್ತೀನಿ, ಮತ್ತು ನೀರಲ್ಲೆಲ್ಲ ಆಟ ಆಡ್ತೀವಿ. ನೀವು ಬಂದರೆ ಇಲ್ಲಿ ಟ್ರೈ ಮಾಡಿ, ಜಸ್ಟ್ 100 rupees. ಇವಾಗ ನಾವು ಅಲ್ಲಿ ಎಂಡಿಗೆ ಹೋಗ್ಬೇಕು, ಅಂದರೆ ಮೇಲೆಗಡೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕಂತಂದರೆ ರೋಡ್ಸ್ ಎಲ್ಲ ಹಾಕಿದ್ದಾರೆ, ನೀವು ನೋಡ್ಬೋದು, ಓಕೆನಾ? ತೋರಿಸ್ತೀನಿ, ಝೂಮ್ ಮಾಡಿ ನಿಮಗೆ. ಅಲ್ಲಿ ರೋಡ್ಸ್ ಎಲ್ಲ ಇದೆ, ಹತ್ತಿರ ಹೋದರೆ ಮೇ ಬಿ ನಿಮಗೆ ಕಾಣಿಸುತ್ತೆ. ಅಲ್ಲೆಲ್ಲ ಆಲ್ರೆಡಿ ಹತ್ತಾ ಇದೆ ನೋಡಿ, ರೋಪ್ಸ್ ಇದೆ. ಸೊ ರೋಪ್ ಇಟ್ಕೊಂಡು ಹತ್ತಬೇಕು. ಏನಕ್ಕೆ ಒಂಥರ ಸೇಫ್ಟಿಗೆ, ಇದು ಸ್ಲಿಪ್ಪಾಗಿ ಬೀಳ್ಬಾರ್ದು ಬಂಡೆ ಮೇಲೆ ಅಂತ. ಸೊ ಬನ್ನಿ ಈಗ ಮೇಲ್ಗಡೆ ಹೋಗಿ ನೋಡೋಣ. ಬಿದ್ದೋಗ್ಬಿಟ್ಟೆ, ಅದಕ್ಕೆ ಹೇಳಿದ್ದು ಅಲ್ಲಿ ಹಗ್ಗ ಕಟ್ಟಿರೋದು ಅಂತ. ಸ್ವಲ್ಪ ಯಾಮಾದ್ರು ಸ್ಲಿಪ್ ಆಗುತ್ತೆ. ಬನ್ನಿ ಈಗ ಹಗ್ಗ ಹತ್ಬಿಟ್ಟು ನೋಡೋಣ. ಹಗ್ಗ ಹಿಡ್ಕೊಂಡು ಹತ್ಬೇಕು, ಹಗ್ಗ ಹತ್ಬಿಟ್ಟಲ್ಲ. ನಮ್ಮ ಬಾಯ್ಸ್ ಎಲ್ಲ ಹೋಗಿ ಬಂದರು, ಅಲ್ಲೇನಿಲ್ಲ ಅಂದ್ಬಿಟ್ಟು. ಏನಂದರೆ ಅಲ್ಲಿ ಸ್ನಾನ ಎಲ್ಲ ಮಾಡೋಂಗಿಲ್ಲ, ಎಷ್ಟಲ್ಲಿ ಹೋಗ್ಬೇಕು, ನೀರಲ್ಲಿ ಹಿಂಗೆ ಆಟ ಆಡಬೇಕು, ಬರಬೇಕು. ಸ್ನಾನ ಮಾಡಬೇಕಂದ್ರೆ ಕೆಳಗಡೆ ಬರಬೇಕು, ಯಾಕೆಂದರೆ ಅಲ್ಲಿ ಸ್ನಾನ ಮಾಡಿದ್ರೆ ಕೊಳೆ ಎಲ್ಲ ಇಲ್ಲಿರೋರಿಗೆಲ್ಲ ಬರುತ್ತೆ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಹಗ್ಗ ಹಾಕಿರೋದು, ಎಲ್ಲ ಕಡೆ ಈ ಥರ ಒಂದು ಪ್ಲ್ಯಾನ್ ಮಾಡಬೇಕು. ಎಷ್ಟೋ ಜನ ಬಂಡೆ ಮೇಲೆಲ್ಲ ಹೋದಾಗ ಫಾಲ್ಸ್ ಹತ್ರ ಹೋದಾಗ ಸ್ಲಿಪ್ಪಾಗಿ ಬಿದ್ದು ಸತ್ತೋಗಿರೋರೆಲ್ಲ ಅವರೇ. ಈ ಥರ ಇದ್ದರೆ ಜೀವ ಉಳ್ಕೊಳ್ತೆ. ಬರೀ ಬರೀ ಅಲ್ಲ, ಯಾಕೆ ಹಿಂಗೆ ಕೂತಿರೋದು? ಮೇಲತ್ತೀರಾ? ಈಗ 4 ದಿನದಿಂದ ನಡೆದು ಸುಸ್ತಾಗ್ತಿರೋದ? ಸುಸ್ತಾಗ್ಬಿಡೈತೆ. 4 ದಿನದಿಂದ ನಡೆದಿ ಏನೊಂದು ಕಾಫಿ ಇಲ್ಲ, ಟೀ ಇಲ್ಲ. ನಡೆಯೋದು ಅಷ್ಟು, ತಿನ್ನೋದಿಷ್ಟು. ಏನು ಮಾಡೋಣ ಹೇಳಿ? ಅದಕ್ಕೆ ಇವಾಗ ಮಧ್ಯಾಹ್ನ ಸರಿಯಾಗಿ ತಿನ್ಬಿಡಿ. ಇವಾಗ ಮಧ್ಯಾಹ್ನ ಫಸ್ಟ್ ಇವನ್ನ ನಾಷ್ಟ ಮಾಡಬೇಕು. ಇವ್ರು ನಮ್ಮ ಕಡೆ ಸರಿಯಾಗಿ ತಿಂದಂಗೆ ಹೋಟ್ಲಿಗೆ ಬಿಟ್ಟು ಹುಡ್ಕೊಂಡ್ರೆ ತಿಂತೀರಾ? ಏನು ಹೇಳ್ತೀರಾ? ನಿಮ್ಗಿನ್ನೂ ಪೇಷಂಟ್ ಕಂಡ್ರಿ ನಾವು. ಸಾವಿರಾರು ಕಷ್ಟಗಳಿದೆ ರೀ ನಮಗೆ, ಕರ್ಕೊಂಡ್ ಬಂದ್ಬಿಡೋದಲ್ಲ. ನಮ್ಗೆ ಸಾವಿರಾರು ಕಷ್ಟ ಐತಿ. ನಾವೇ ನಮ್ಮ ಅವ್ರವ್ರಿಗೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇದೆ, ಊಟ ಇಲ್ಲ, ನಾಷ್ಟ ಇಲ್ಲ. ಈ ಟ್ರೆಕ್ಕಿಂಗ್ ಬೇಡ ಅಂತ ಹೇಳಿ ಏನಂತ ಕರ್ಕೊಂಡ್ ಬಂದಿದ್ದಾರೆ. ಬಿಡಿ, ಇದನ್ನ ಕಣ್ಸೋಣ. ನೆನ್ಪಿಟ್ಕೊಡ್ರಿ ಈ ಸರ ಮಾತಾಡ್ಬೇಕು ಇದ್ರ ಬಗ್ಗೆ. ಬರ್ರಿ ಹೋಗೋಣ. ಇಲ್ಲಿ ಕೇಳ್ರಿ, ಇಲ್ಲಿ ಸಮುದ್ರ ಕಡೆ ಮಾಡ್ತೀವಿ. ನೀವ್ಯಾಕೆ ಹಿಂಗ್ ಕೂತಿರೋದು? ಜಪ ಮಾಡಿ ಕೂತಿದ್ರೆ 10 ನಿಮಿಷಕ್ಕೆ ಮೇಲೆ ಹೋಗಿ ಬಂದ್ಬಿಟ್ಟು ನೋಡ್ತೀರಾ? ಅಲ್ಲ, ಮೇಲೆ ಹೋಗಿ ಬರೋದು ಅಂದ್ರೆ ಮೇಲೆ ಬೆಟ್ಟ ನೋಡ್ರಿ ಸ್ವಾಮಿ, ಕಣ್ಣೆಲ್ಲ ಕಾಣಿಸ್ತಿದೆ. ಓ, ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಬೆಟ್ಟ. ಮಾತಾಡೋದೇನು ಕೇಳ್ಸಲ್ಲ, ಬರೀ ನೀರು ತಗೊಂಡಿರುತ್ತೆ. ನಾನು ಮಾತಾಡೋದನ್ನ ಕೇಳಬೇಡಿ, ನಾನು ಏನು ಮಾಡ್ತೀನಿ ಅದನ್ನ ನೋಡಿ ನಿಮ್ಗೆ ಐಡಿಯಾ ಬರುತ್ತೆ. ಇದನ್ನೇನಕ್ಕೆ ಹಾಕ್ತಿದ್ದಾರೆ ಅಂತೆಲ್ಲ ಮಾತಾಡಿನೇ ಅರ್ಧ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀರಿ. ಕೆಲಸ ಮಾಡೋಣ. ಗೈಸ್, ನಮ್ಮ ಹುಡುಗರೆಲ್ಲ ಅರ್ಧಕ್ಕೆ ಹೋಗ್ಬಿಟ್ರು. ನಾನು ನಮ್ಮ ಕಿರಣ ಇಬ್ಬರು ಹಚ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ನಿಮ್ಗೆ ತೋರಿಸ್ಬೇಕನ್ಬಿಟ್ಟು. ಯಾವಾಗಾದ್ರು ಬಂದಾಗ ಈ ಥರ ನೀವು ಹತ್ಕೊಂಡಿದ್ರೆ ನಿಮ್ಗೆ ಒಂದು ಒಳ್ಳೆ ಫೀಲ್ ಸಿಗುತ್ತೆ, ಸ್ವಲ್ಪ ವರ್ಕೌಟ್ ಥರನೂ ಇರುತ್ತೆ. ಇಲ್ಲಂತಾನೂ ಅಲ್ಲ, ಬೇರೆ ಕಡೆ ಎಲ್ಲೇ ಹೋದ್ರು ಫಾಲ್ಸ್ಗೆ. ಬಟ್ ಎಲ್ಲ ಫಾಲ್ಸಲ್ಲಿ ಈ ಥರ ಇಲ್ವಲ್ಲ. ಅದೇ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡಿದ್ರೆ ಗೈಸ್, ನಿಜವಾಗ್ಲೂ ಈ ಥರ ಮಾಡಿದ್ರೆ ತುಂಬ ಸೇಫ್ಟಿಯಾಗಿರುತ್ತೆ, ಎಲ್ಲರೂ ಬರ್ಬೋದು. ನೋಡಿ, ಅಲ್ಲೇ ಅದು ಟಾಪು. ಈ ಥರ ಇಲ್ಲ ಅಂದರೆ ಹತ್ತಕ್ಕಾಗ್ತಾ ಇರಲಿಲ್ಲ. ಸೊ ಚೆನ್ನಾಗಿದೆ. 100 ರೂಪಾಯಿ ಕೊಟ್ಬಿಟ್ಟು ಬಂದರೆ ಒಳ್ಳೆ ನೀರು. ಇದು ಸೇಫ್ಟಿ ಇರೋದಕ್ಕೆ ಇಲ್ಲಿ ತನಕ ಬಿಡ್ತಾ ಇರೋದು. ಇಲ್ಲ, ಅಷ್ಟು ನಂಬಿಕೆ ಇದ್ರ ಮೇಲೆ, ಇಲ್ಲಾಂದರೆ ದೇವರನ್ನೇ ಬಿಡ್ತಾ ಇರಲಿಲ್ಲ. ಇರ್ಬೇಕು, ಆ ಥರ ಇದೆ. ಸರಿ, ಈಗ ಮೇಲೋಗಿ ತೋರಿಸ್ಬಿಟ್ಟು ಮತ್ತೆ ಕೆಳಗಡೆ ಬರ್ತಿದ್ದೆ. ಇದ್ದೀರಾ ಹೇಮಂತ್? ಡೆಸ್ಟಿನೇಷನ್ ರೀಚ್ ಆಯಿತು. ಆದರೆ ಖುಷಿ ಆಯ್ತಾ? ಇಲ್ಲ ಬ್ರೋ, ನನಗೆ ನಿಜ ಇಷ್ಟ ಆಗಿದ್ದು. ಹಿಂಗಂದ್ರೆ ನೋಡಿ ಗಾಯ್ಸ್, ಹೆಂಗೆ ಜಾರ್ತಾ ಇದೆ ನೋಡಿ. ಜಾರ್ತಾ ಇದೆ, ನಾನು ಲಿಟ್ರಲಿ ಜಾರ್ತಾ ಇದ್ದೀನಿ. ಸರಿನಾ? ಅದು ಸ್ಲಿಪ್ಪರಲ್ಲಿ ಹಾಕೊಂಬೋದು, ಇಲ್ಲೇ ಜಾರ್ತೀವಿ. ಅಟ್ರಾಕ್ಷನ್ ಆಗಿದೆ ನನಗೆ ಈ ಹಗ್ಗ. ಆಮೇಲೆ ನೋಡಿ ಫಾಲ್ಸು ತೋರಿಸಿ, ಇಲ್ಲಿ ಅದರಿಂದ ನೀರು ಫ್ರೆಶ್ಶಾಗಿ ಬರುತ್ತೆ. ಆಮೇಲೆ ಹಿಂಗೆ ಹರಿದೋಗುತ್ತೆ ನೋಡಿ, ಗುಹೆ ಥರ ಎಲ್ಲ ಇದೆ ಅಲ್ಲಿ. ಆಮೇಲೆ ಹಿಂಗೆ ಹರಿದೋಗುತ್ತೆ. ಅಲ್ಲೆಲ್ಲ ಜನ ಇರ್ತಾರಲ್ಲ, ಅಲ್ಲಿ ಸ್ನಾನ ಮಾಡ್ತಾರೆ, ಈಜು ಹೊಡಿತಾರೆ, ಅಲ್ಲಿರ್ತಾರೆ.
ಅವರೆಲ್ಲ ತೋರ್ಸ್ಕೊಂಡು ಬರ್ತಿರೋ ನೋಡಿ ಗೈಸ್, ಈ ಥರ ಚಿಕ್ಕ ಚಿಕ್ಕ ಹುಡುಗರು ಎಲ್ಲರೂ ಈ ಥರ ಹತ್ಕೊಂಡು ಬರ್ಬೋದು. ನಿಮಗೆ ಖುಷಿ ಆಗೋದಕ್ಕಿಂತ ಸೆಕೆ ಆಗಿರೋದೇ ಜಾಸ್ತಿ ಆಗಿದೆ. ಏನು ಮಾಡೋದು, ಹಂಗಾರು ಸ್ವಲ್ಪ ಸಣ್ಣ ಆಗೋಣ ಅಂತ. ಇಲ್ಲ ಇದು ಸರ್ ಬಿಸಿಲಿದೆ, ಬಂಡೆ, ಬರೀ ಕಾಲು, ಸೆಕೆ ಬಂದರೆ ಆರೋಗ್ಯವಾಗಿದ್ದಾರೆ ಅಂತ ಅರ್ಥ. ಯಾರು ಹೇಳಿದ್ದು? ದೇಹದಲ್ಲಿ ಉಪ್ಪಿನ ಅಂಶ ಎಲ್ಲ ಹೋಗ್ಬೇಕು, ಆ ಸೆಕೆ ಬರಬೇಕು, ಅವಾಗ ಮನುಷ್ಯನ ದೇಹ ಚೆನ್ನಾಗಿದೆ ಅಂತ. ಹೌದಾ? ಒಬ್ಬೊಬ್ರು ಎಷ್ಟೇ ಬಿಸಿಲು ಸೆಕೆನೇ ಬರಲ್ಲ, ನಾನು ಹೊಟ್ಟೆ ಮನೇಲಿದ್ರೆ ಸೆಕೆ ಬರೋದು. ಓಕೆ ಗೈಸ್, ಇದಿಷ್ಟು ಟಾಪ್ ವ್ಯೂ. 100 ರೂಪೀಸ್ ಎಂಟ್ರಿ ಫೀಸು. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದರೆ ಪೀಸಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು 10 ಗಂಟೆಯಿಂದ ಸಂಜೆ 5 ಗಂಟೆ ಗಂಟೆ ಟೈಮಿಂಗ್ ಇರುತ್ತೆ. ಇವಾಗೇ ಹೋಗ್ಬೇಕು ಅನ್ನೋ ಥರ ಏನಿರಲ್ಲ, ಸೇಫ್ಟಿ ಇದೆ. ಬನ್ನಿ, ಹುಷಾರಾಗಿ ಎಂಜಾಯ್ ಮಾಡಿ. ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಗೈಸ್. ನಮ್ಮವ್ರು ಯಾರು ಬಂದಿಲ್ಲ ಅನ್ಕೊಂಡು ನಾವು ಬಿಲ್ಡಪ್ ಕೊಟ್ಕೊಂಡು ಬಂದರೆ ನಮ್ಮ ಹುಡುಗ ಒಬ್ಬ ಮೇಲೆ ಬಂದು ಲವರ್ ಜೊತೆ ವೀಡಿಯೋ ಕಾಲ್ ಮಾತಾಡ್ತಾರೆ. ಬನ್ನಿ ತೋರಿಸ್ತೀನಿ. ಮೀನ್ ಮುಟ್ಟಿ ಇಲ್ಲಿ ಬಂದ್ರೆ ನೀರು ಮುಟ್ಟಿ. ಇವರೇ ಲವರ್ ಮಾತಾಡ್ತಿರೋದು, ಯಾರು ಇಲ್ಲ ಅಂದ್ಬಿಟ್ಟು. ಅಲ್ಲ, ನಾವು ಯಾರು ಬಂದಿಲ್ಲ, ನಾವೇ ಬರ್ತಾ ಇರೋದು ಕಿಲಾಡಿಗಳು ಅಂತ ಫೋಸ್ ಕೊಟ್ಕೊಂಡು ಬಂದ್ರೆ ನೀನ್ ಇಲ್ಲಿ ಮೇಲ್ ತುದಿಲ್ ಬಂದು ವಿಡಿಯೋ ಕಾಲಲ್ಲಿ ಕೂತಿದ್ಯಲ್ಲ. ಏನ್ ಮಾಡೋದು ಸರ್, ಕೊಟ್ಟಿದ್ವಲ್ಲ 100 ರೂಪಾಯಿ ನೋಡಕ್ ತಾನೇ ಕೊಟ್ಟಿದ್ದು, ಕೆಳಗಡೆ ಹಳ್ಳ ನೋಡಕ್ ಕೊಟ್ಟಿದ್ದು. ಮತ್ತೆ ಯಾಕೆ ವಿಡಿಯೋ ಕಾಲ್ ನೋಡ್ಕೊಂಡು ಕೂತಿದ್ದೀರಾ? 100 ರೂಪಾಯಿಗೆ ಇಬ್ರು ತೋರಿಸ್ತಾರದು. ಅಲ್ಲ ಸ್ವಾಮಿಗಳು ಅಲ್ಲ 100 ರೂಪಾಯಿಗೆ ವಿಡಿಯೋ ಕಾಲಲ್ಲಿ ಒಬ್ರಿಗೆ, ಲೈವ್ ಅಲ್ಲಿ ಒಬ್ರಿಗೆ. ಅಲ್ಲ ಹೌದಲ್ವಾ? ನಾವು ಎಷ್ಟು ಜನಕ್ಕೆ ತೋರಿಸ್ತೀವಿ ಗೊತ್ತಾ? ಗೈಸ್, ಟಾಪ್ ಆ್ಯಂಗಲ್ ಇಂದ ನೋಡಿದ್ರೆ ನಿಮಗೆ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂ ಕಾಣುತ್ತೆ. ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ ಅಂತ. ಆಮೇಲೆ ಇಲ್ಲಿ ಮಿಡ್ಲಲ್ಲಿ ನೋಡಿದ್ರೆ ಗಾರ್ಡ್ಸ್ನೆಲ್ಲ ನೇಮಕ ಮಾಡಿರ್ತಾರೆ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಆದರೆ ಎಲ್ಲರೂ ಲೇಡೀಸೇ ನಾವು ನೋಡ್ದಂಗೆ. ಎಲ್ಲರೂ ಲೇಡೀಸೇ. ಇಲ್ಲೆಲ್ಲರಿಗೂ ಲೇಡೀಸ್ಗೆ ಕೆಲಸ ಕೊಟ್ಟಿರೋದು. ಸೂಪರ್ ಆಗಿದೆ ನೋಡಿ. ಅಲ್ಲಿಂದ ನಡ್ಕೊಂಡು ಬರ್ತಾರಲ್ಲ, ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿಂದ ನಡ್ಕೊಂಡು ಬರೋದು ನಿಮಗೆ ಇಲ್ಲಿ ಟಾಪ್. ಓಕೆ ಗಾಯ್ಸ್, ಇವಾಗ ಇಲ್ಲಿ ಬಂದಿರಾಯ್ತು. ಇಲ್ಲಿ ಸ್ನಾನ ಮಾಡೋಂಗಿಲ್ಲ. ಸೊ ಈಗ ನಾವು ವಾಪಸ್ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು, ಇನ್ನೂ ನಾಷ್ಟ ಕೊಡ್ತಿಲ್ಲ. ಬೆಳಗ್ಗೆ 9 ಗಂಟೆಯಿಂದ ಹೇಳ್ತಾರೆ, ಒಂದು ನಾಷ್ಟ ಇಲ್ಲ. ಏನು ಮಾಡೋಣ? ಎಲ್ಲರೂ ಹೋಗಿ ಊಟ ತಿಂಡಿ ಕರೆಕ್ಟಾಗಿ ಕೊಡ್ತಾರ ಹತ್ರ ಹೋಗಿ ನನ್ನ ಸಜೆಷನ್ ತಗೊಳ್ಳಿ, ಒಳ್ಳೆಯದಾಗಿ. ಬನ್ನಿ ಹೋಗೋಣ. ಹತ್ಬೇಕಾದ್ರೆ ಆ ದಾರಿ, ಇಳಿಬೇಕಾದ್ರೆ ಈ ದಾರಿ. ಇಲ್ಲೂ ಹಗ್ಗ ಕಟ್ಟಿದ್ದಾರೆ. ಇದೊಂಥರ ಟ್ರೆಕ್ಕಿಂಗ್ ಥರ. ಆ್ಯಕ್ಚುಲಿ ಇಲ್ಲಿ ಟ್ರೆಕ್ಕಿಂಗು ಇದೆ ಗೈಸ್. ಪರ್ ಹೆಡ್ಡು 4000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಾರ್ನಿಂಗ್ ಟು ಈವ್ನಿಂಗ್ ಟ್ರೆಕ್ಕಿಂಗ್ ಇರುತ್ತೆ. ಎಲ್ಲ ಡೀಟೇಲ್ಸು ಎಂಟ್ರಿಲಿರುತ್ತೆ. ಅದೊಂದ್ಸಲಿ ತೋರಿಸ್ತೀನಿ, ನೋಡ್ಕೊಳ್ಳಿ ಗಾಯ್ಸ್. ಹಂಗೆ ಹೆಂಗೋ ಇಳ್ಕೊಬೋದಾಗಿತ್ತು. ಅದು ಆ್ಯಕ್ಚುಲಿ ಬೇಗ ಇಳಿಯೋದು. ಸೊ ನಾವು ಮತ್ತೆ ಇಲ್ಲೇ ಬರಬೇಕಿತ್ತಲ್ಲ, ಇಲ್ಲೇ ಇಳಿಬೋದಿತ್ತು. ಅಲ್ಲಿ ಕರ್ಕೊಂಡೋಗಿ ಮತ್ತೆ ಎಂಟ್ರಿಯಿಂದ ಕರ್ಕೊಂಡ್ಬಂದು ಸುಸ್ತು ಮಾಡಾಕ್ಬಿಟ್ರೆ ಗಾಯ್ಸ್ ಅವ್ರಿಬ್ರು ಮಾತ್ರ. ಇವಾಗ ಬಂದಿದ್ದಾರೆ ಇಲ್ಲಿ ಸ್ನಾನ ಮಾಡೋಕ್ಕೆ. ಸ್ವಾಮಿಗಳೇ, ಹಲೋ, ಎಲ್ಲರೂ ನೀವೇ ಬರ್ತೀರಲ್ಲ. ಅಲ್ಲಿ ಹೋಗ್ರಿ ಆ ಕಡೆ ಗಾಯ್ಸ್. ಈಗ ನಮ್ಮ ಹುಡುಗರೆಲ್ಲ ಇಳಿದಿದ್ದಾರೆ. ಇನ್ನೂ ಒಂದು 4 ಜನ ಇಲ್ಲಿ ಇದೀವಿ ನಾವು. ಇಲ್ದಿಲ್ಲ ಸ್ವಾಮಿ. ಇವಾಗ ಇಳಿಯೋ ಪ್ಲಾನು. ಇಳಿಯೋಣ? ಬಿಡ್ತೀನಿ ಇವಾಗ. ನಿನ್ನೆ ನನಗೆ ಸಾಕಾಗ್ಬಿಟ್ಟಿದೆ. ಇನ್ನೊಂದ್ಸಲಿ ಬನ್ನಿ. ಅಯ್ಯೋ ಬರ್ತೀರಾ ಬ್ರೋ? ನೀವು ಕೋಲ್ಡ್. ಬಿಲ್ಡಪ್ ಕೊಟ್ಟಿ ನಿಮ್ಮ ಬಗ್ಗೆ ಗಾಯ್ಸ್. ಯಾರು ಬರಲ್ಲ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನಾನ ನೀಟಾಗಿ.